ಮೇಡಮ್ ಒಂದು ಫಸ್ಟ್ ನಾನೇ ಮಾತಾಡೋಕೆ ಶುರು ಮಾಡಿದ್ದೀನಿ. ಫಸ್ಟ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋದು ನನ್ನ ದೇವ್ರ ದರ್ಶನ್ ಸರ್, ಆಗ ಇಲ್ಲಿ ಬಂದಿರೋಂಥ ನೀವುಗಳು, ಆ ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕೆ ಅಂತ ಇರೋ ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದ್ರೆ, ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲ ಇದಾಗಬಾರ್ದು ಅಂದಿದ್ರು ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟ್ ಆಗಿ ಎಲ್ಲ ಒಂದ್ ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿಬಿಡೋ ಲೆವೆಲ್ಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಒಂದು ಹೂವು ಅಂದ್ರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನ ಇದ್ರ ನಾವೇನ್ ಹೇಳಕ್ ಹೊರಟಿದ್ವಿ ಅಂದ್ರೆ, ಕೆಲವೊಬ್ರು ಮಾತಾಡ್ಸಾ ಇದ್ದಾರೆ, ಕೆಲವೊಬ್ರು ಮುಟ್ಟಕ್ ಹೋಗ್ಸಾ ಅಂದ್ರೆ ಅನುಭವಿಸಿದವರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳ್ಬೇಕು ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ, ಸಂಪಿಗೆ ಅನ್ನೋ ಒಂದು ಹೂವು, ಅದನ್ನ ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ ಹೋಗ್ತಾರೆ ಅಂತ ಸಿನಿಮಾ. ಅದಾದ್ಮೇಲೆ ಇವಾಗ ಇದ್ರಲ್ಲಿ ಆರ್ಟಿಸ್ಟ್ ಮೇಡಮ್, ಆರ್ಟಿಸ್ಟ್ ನಮ್ ಡೈರೆಕ್ಟರ್ ಒಂದು ಅಂದ್ರೆ ನಮ್ ಡೈರೆಕ್ಟ್ ಕಥೆ ವೈಸ್ ಟೆಕ್ನಿಕಲ್ ವೈಸ್ ಎಲ್ಲ ತುಂಬಾ ಸ್ಟ್ರಾಂಗ್. ಬಟ್ ಅವ್ರಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ರೆ ಸ್ವಲ್ಪ ನರ್ವಸ್ ಆಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದ್ರು. ಅದಾದ್ಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರ್, ಎಲ್ಲಾನು ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ಗೆಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 years ಜರ್ನಿ. 8 years ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ರೆ ಇಷ್ಟು 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡ್ಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ, ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೈನ್ಗಳು ಮೇಡಮ್. ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾವು ಕರ್ಕೊಂಡ್ಬಂದು, ಸರ್ ಸಿನಿಮಾ ಮಾಡ್ಬೇಕು, ಸಿನಿಮಾ ಅರ್ಧಕ್ಕೆ ತಗೊಂಡ್ಬಂದ್ವಿ, ಮುಹೂರ್ತ ಆಯ್ತು, ಒಂದ್ 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ಇದೆಲ್ಲಾನು ಆದ್ಮೇಲೆ ಥಿಯೇಟರ್ ತಗೊಂಡ್ಬಂದ್ರೆ ಇನ್ನೊಂದರ ಪ್ರಾಬ್ಲಮ್. ರೀಸೆಂಟ್ ಆಗಿ ದೊಡ್ಡ ಮನುಷ್ಯ ಅನ್ನೋ ಸಿನಿಮಾ ಪ್ರಾಬ್ಲಮ್ ಆಯ್ತು. ಆ ತರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ತರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತಗೊಳ್ಳಿಲ್ಲ ಅಂದ್ರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೊಳ್ಳಲ್ಲ. ತಗೋಬೇಕು ಅಂತ ಹೇಳಕ್ ನಾವ್ ಯಾರು ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗಂತ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋ ಒಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವ್ ಏನ್ ಮೆಸೇಜ್ ಕೊಡ್ತಾ ಇದೀವಿ, ಆ ಸಿನಿಮಾಯಿಂದ ಅವ್ರು ಏನ್ ತಗೊಂಡ್ ಹೋಗ್ತಾರೋ, ಅಟ್ಲೀಸ್ಟ್ ಏನೋ ಒಂದು ತಗೊಂಡ್ ಹೋಗಕ್ಕಾಗಿಲ್ಲ, ಮೆಸೇಜ್ ಹೇಳಕ್ಕಾಗಿಲ್ಲ ಅಂದ್ರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮ್ಗೆ ಟೈಮ್ ಕೊಡ್ತಿದಾರ, ಏನೋ ಸ್ಟ್ರೆಸ್ ಅಲ್ಲಿ ಅವ್ರದ್ದೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದ್ರೆ, ಆ ಟೈಮ್ ನ ಅವ್ರು ಕೊಡೋಂತ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ ಬಂದಿದೀವಿ ಸರ್. ಬಿಸ್ನೆಸ್ ಮಾಡಕ್ ಬಂದಿದೀವಿ. ಸೊ ಡೆಫಿನೆಟ್ಲಿ ಇವಾಗ ಏನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದಂತ ಏನಿದೆಯಲ್ಲ ಸರ್, ನಮ್ ಸಿನಿಮಾ ಅಂತ ಬಂದ್ಮೇಲೆ, ನಮ್ ಸಿನಿಮಾ ನಮ್ದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಮ್ ಸಿನಿಮಾದಲ್ಲಿ ಯಾವ್ದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ನ ಮರ್ಸೋ ತರನೇ ಕೆಲಸ ಮಾಡ್ಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಓಕೆ ಅಂದ್ರೆ ಅವರು ಕ್ಲಾರಿಟಿ ಇದು ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ಲ. ನನ್ನ ಹೆಸರು ವರ್ಧನ್ ಅಂತ, ನಾನು ಮೂಲತಃ ಹಾಸನ್ ಅವನು. ನನ್ನ ಜರ್ನಿ ಇಂಡಸ್ಟ್ರಿಲಿ ಇವಾಗ ಆಲ್ಮೋಸ್ಟ್ 8 years ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್. ಅದಾದ್ಮೇಲೆ ಕಿರಣ್ ಅವ್ರ ಜೊತೆನೆ ಜರ್ನಿ ಮಾಡ್ಕೊಂಡು ಬಂದು ನನ್ಗೆ ಇದ್ದಿದ್ದು ಫಸ್ಟ್ ಇಂದ ಆರ್ಟಿಸ್ಟ್ ಆಗ್ಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗಕ್ಕೆ ನನ್ಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಬ್ರೋ ಅಂತ ಇದ್ದಾರೆ. ಈ ತರ ಅವ್ರಗಳ ಜೊತೆ ಆ ಬಾಂಡಿಂಗ್ ನ ಬೆಳೆಸ್ಕೊಂಡು, ಏನು ಅಲ್ದಿರೋನ್ನ ಕರ್ಕೊಂಡ್ಬಂದು ಆಯ್ತು ನೀನ್ ಈ ಸಿನಿಮಾದಲ್ಲಿ ನೀನ್ ಲೀಡ್ ಆಗಿ ಮಾಡು ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡಕ್ ಹೋದಾಗ ಇಲ್ಲ ನಿಮ್ಗೆ ಯಾರು, ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನು ಅಲ್ದಾನೆ, ರುದ್ರನ ನಂಬಿಕೆ ಇಟ್ಬಿಟ್ಟು ನಮ್ಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕಂತ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗುಣ ನಿಮ್ ಋಣ ಯಾವತ್ತೂ ಮರೆಯಲ್ಲ. ರುದ್ರಣ ಅಂತಲ್ಲ, ನಮ್ಮನ್ನ ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮ್ಗೆ ಅನ್ನ ಹಾಕುವಂತ ಕೆಲಸ ಮಾಡಕ್ ಬಂದ್ರು, ಅದಕ್ಕೆ ಸಪೋರ್ಟ್ ಮಾಡೋ ಅಂತವ್ರು ಯಾರನ್ನು ಈ ಜೀವ ಇರೋರ್ಗು ಮರೆಯಲ್ಲ. ನಂದು ವಿಷ್ಣು ಅನ್ನೋ ಪಾತ್ರ ಬಂದ್ಬಿಟ್ಟು ಸರ್, ಇವಾಗ ಆಲ್ಮೋಸ್ಟ್ ಹೆಂಗೆ ಅಂದ್ರೆ, ಇವಾಗ ಒಬ್ಬ ಪರ್ಸನ್, ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ. ಬಿಕಾಸ್ ಈ ತರ ಹೋಗುವಂತ ಕ್ಯಾರೆಕ್ಟರ್ ಸರ್. ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮೊದಲನೇ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ದಾವಣಗೆರೆ ಅಂತ. ಮೊದಲನೇ ಸಿನಿಮಾ ಅವಾಗಲಿಂದ ಕೇಳ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಒಂದು ವರ್ಡಲ್ಲಿ ನಾನು ಹೇಳ್ತೀನಿ. ಸೊ ನಾವೆಲ್ಲರೂ ಅಂದ್ರೆ ವಿಧವಾದ ಉದ್ಯಮದಿಂದ ಬಂದು ಇಲ್ಲಿ ಕೂತಿದ್ದೀವಿ. ಆರ್ಟಿಸ್ಟ್ ಆಗಿರ್ಬೋದು, ಆಲ್ರೆಡಿ ಸೀನಿಯರ್ ನಮ್ಮ ಈಶಾನಿ ಮೇಡಮ್ ಆಗಲಿ, ಸಾನ್ಯಾ ಅಯ್ಯರ್ ಆಗಲಿ ಎಲ್ಲರೂ ಬಂದಿದ್ದೀವಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ, ಎತ್ತಣದ ಎತ್ತ ಸಂಬಂಧವಯ್ಯ, ದೂರದ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎಲ್ಲಿಯ ಬಂದವಯ್ಯ. ನಮ್ಮೆಲ್ಲರ ಬಂಧನೆ ಹಾಗೇನೆ. ಜಟಿಲ ಕಾನನದ ಕುಟಿಲ ತೊರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೆ ನನ್ನ ಸಬ್ಬಿಗೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮೇಡಮ್. ಬಿಟ್ಟಿಲ್ಲ ಮೇಡಮ್, ಪರ್ಮಿಷನ್ ತಗೊಂಡು ಮಾಡ್ಬೇಕು. ಇದು ನನ್ನ ಪ್ಯಾಷನ್ ಮಾಡ್ತಾ ಇರೋದು. ಸುಮಾರು ಚಿಕ್ಕವರಿದ್ದಾಗಿದ್ದನು ನನ್ಗೊಂದು ಆಸೆ ಅನ್ನೋದಿತ್ತು. ಬಟ್ ನನಗೊಂದು ಬೇಸಿಕ್ ಅನ್ನೋದು
ಇರಲಿಲ್ಲ. ಸೊ ನನಗೆ ನನ್ನ ಇಲಾಖೆ ನನಗೆ ಈಗೆಲ್ಲ ನನ್ನ ಬೇಸಿಕ್ ಕೊಟ್ಟಿದೆ. ಸೊ ಹಂಗಾಗಿ ನನಗೆ ಪ್ಯಾಷನ್ ಕಡೆಗೆ ನಂಗೆ ಸ್ಪೇಸ್ ಸಿಕ್ಕಿದೆ ನನ್ನ ವೃತ್ತಿ ಜೀವನದಲ್ಲಿ. ಆ ಸ್ಪೇಸ್ನ ಸಿನಿಮಾ ಕಡೆಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು. ಸಿನಿಮಾ ಆದ್ಮೇಲೆ ಹೇಳ್ತೀನಿ ಸರ್. ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ಮೈಸೂರವನು. ಸಂಪಿಗೆ ಈ ಸಿನಿಮಾದಲ್ಲಿ ನನಗೊಂದು ಮುಖ್ಯವಾದ ಪಾತ್ರ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಇಲ್ಲಿರೋ ನಮ್ಮ ಕಿರಿಯಣ್ಣ ಆಗಿರ್ಬೋದು, ನಮ್ಮ ಗುರುಗಳು, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ರುದ್ರಣ್ಣ ಆಗಿರಲಿ ಆ್ಯಂಡ್ ನಮ್ಮ ವರ್ಧನ್ ಸರ್ ಆಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಗಿರಿಗೌಡ ಅಂತ. ನಂದಿದು ಮೊದಲನೇ ಚಿತ್ರ. ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಈಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದು ಎಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಂದಿದ್ದು ಮೊದಲನೇ ಸಿನಿಮಾ. ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತೆ ಮಹಾಕಾಳಿಪುತ್ರ ಅಂತ ಸಿನಿಮಾ, ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು, ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಹೆಂಗ್ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು, ಅದಾದ್ಮೇಲೆ ಹೊಸ ಪ್ಲಾನ್ ತಗೊಂಡು, ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದೀವಿ. ಇದನ್ನ ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನ ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ಕಂಪ್ಲೀಟ್ ಮೇಲ್ಕೋಟೆ ಶೂಟ್ ಮಾಡ್ಬೇಕು ಅಂತಿರೋದು ನಾವು. ಅದನ್ನ ಬಿಟ್ರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡ್ಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದ್ರೆ, ಇದನ್ನ 20 days ಅಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್. ಸರ್, ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಏನಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡ್ಬೇಕು ಅಂತಿದ್ವಿ. ಅದಕ್ಕೋಸ್ಕರ ಸರ್. ಇಲ್ಲ ಸರ್, ಇದನ್ನ ಅದೇ ಒಂದು ಮರ್ಡರ್. ಹಾ ಸರ್, ನಾನು ಮೂಲತಃ ಮಾಗಡಿ ಅವನು. ಹೀರೋಯಿನ್ ಸರ್, ಹೀರೋಯಿನ್ ಬೆಂಗಳೂರವರೇ. ಹೌದು, ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ಬೈ ಬರ್ಬೇಕು ಅಂತ, ಚಾಪ್ಟರ್ ಬೈ ಚಾಪ್ಟರ್ ಬರ್ಬೇಕು ಅಂತ ಪ್ಲಾನ್ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಸಾನ್ಯ. ಮೊದಲನೇದಾಗಿ ಗಿರಿ ಬಗ್ಗೆ ಹೇಳಲೇಬೇಕು. ಗಿರಿ ನಮ್ಮ ಅಣ್ಣ ಇದ್ದ ಹಾಗೆ, ಎಷ್ಟೋ ವರ್ಷಗಳ ಪರಿಚಯ ನಮ್ಮಿರ್ತಿದ್ದು. ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಗೆ ತಿಳ್ಕೊಬೋದು. ಅವನು ಇಷ್ಟು ವರ್ಷ ಖಂಡಿತ ಕನಸು ಒಂದೇ, ನಾನು ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ. ಹಲವಾರು ಅವನೇ ಹೇಳ್ಕೊಂಡ ಹಾಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾರೆ. ತೆರೆ ಹಿಂದೆ ಜಾಸ್ತಿ ಕೆಲಸ ಮಾಡಿ ಇಷ್ಟು ವರ್ಷ ಗಳಿಸ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ನ ಇವಾಗ ಸಂಪಿಗೆ ಮೂಲಕ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾನೆ. ಮತ್ತೆ ಮತ್ತೆ ಕನಸು ಕಾಣಕ್ಕಾಗೋದೇ ಮಾಧ್ಯಮರಿಂದ. ಯಾಕಂದ್ರೆ ನೀವೆಲ್ಲರೂ ಅಷ್ಟು ಪ್ರೋತ್ಸಾಹನ ಎಲ್ಲ ತರಹ ಕೊಡ್ತಾ ಇರ್ತೀರ. ಯಾವಾಗಲೂ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಥವಾ ನಾವು ಎಡವಿದ್ರೆ ನಮಗೆ ಸಾಥ್ ಕೊಡ್ತೀರಾ.